ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹರ್ಷ ಸ್ಟುಡಿಯೋ. ಹೆಣ್ಮಕ್ಳಿಗೆ ನಮಗೆ ಶಾಪಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ನಾನು ನನ್ನ ಮಗನ ಜೊತೆಗೆ ಜಯನಗರ್ ಫೋರ್ತ್ ಬ್ಲಾಕ್ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಡ್ಯೂಟಿ ಹೋಗಿದ್ರು, ಸೊ ನಾವಿಬ್ರು ಹೊರಡ್ತಾ ಇದ್ದೀವಿ. ಫೋರ್ತ್ ಬ್ಲಾಕ್ ಶಾಪಿಂಗ್ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲೆಲ್ಲ ನಾನು ಇಲ್ಲಿಗೆ ಬರ್ತಾ ಇದ್ದೆ. ಇದು ನನ್ನ ಫೇವ್ರೆಟ್ ಸ್ಪಾಟ್. ಶಾಪಿಂಗ್ ಅಂತ ಹೇಳಿದ್ರೆ ನಂಗೆ ತುಂಬಾನೇ ಇಷ್ಟ. ಅದರಲ್ಲೂ ಸ್ಯಾಲ್ರಿ ಎಲ್ಲ ಖಾಲಿ ಆದ್ಮೇಲೆ ಅಟ್ಲೀಸ್ಟ್ ವಿಂಡೋ ಶಾಪಿಂಗ್ ಆದ್ರೂ ಮಾಡ್ತಾ ಬರ್ತಿದ್ದೆ. ಸೊ ಇಲ್ಲಿ ಮನೆಗೇನ್ ಬೇಕು ಅಥವಾ ಏನಾದ್ರು ಫಂಕ್ಷನ್ ಇದ್ರೆ, ಡೆಕೋರ್ಸ್ ಆಗ್ಲಿ ಏನೇ ಆಗ್ಲಿ, ಇಲ್ಲಿ ಅಂತ ಬಂದ್ರೆ ತುಂಬಾನೇ ವೆರೈಟಿ ಆಫ್ ದ ಥಿಂಗ್ಸ್ ಅಂತ ನಾವು ನೋಡ್ಬಹುದು. ಸೊ ನನ್ಗಂತೂ ಫೇವ್ರೆಟ್ ಸ್ಪಾಟ್ ಅಂತ ಹೇಳಿದ್ರೆ ಇದು ಮಾತ್ರ. ಸೊ ಓಲಾ ಆಟೋ ಮಾಡ್ಕೊಂಡು ಇಬ್ರು ಕೂಡ ಫೋರ್ತ್ ಬ್ಲಾಕ್ಗೆ ಬಂದ್ವಿ. ಸೊ ಹೇಗೂ ಇದು ಮಧ್ಯಾಹ್ನ ಆಗಿತ್ತು, ಹಸಿವು ಬೇರೆ ಆಗ್ತಾ ಇತ್ತು. ಲಂಚ್ ಮಾಡೋಣ ಅಂತ ಹೇಳಿ ಉಪಹಾರದರ್ಶಿನಿ ರೆಸ್ಟೋರೆಂಟ್ಗೆ ಬಂದ್ವಿ. ಇದು ನನ್ನ ಫೇವ್ರೆಟ್ ರೆಸ್ಟೋರೆಂಟ್. ವೆಜ್ ನಾರ್ತ್ ಮೀನ್ಸ್ ಅಂತೂ ಇಲ್ಲಿ ಸಖತ್ತಾಗಿರುತ್ತೆ. ಮೊದ್ಲಿಗೆ ಒಂದು ಸೂಪ್ ಕೊಡ್ತಾರೆ, ಸೈಡ್ ಡಿಶಸ್ ಚೆನ್ನಾಗಿರುತ್ತೆ. ಅದೇ ರೀತಿ ಸ್ವೀಟ್ಸ್ ಆಗ್ಲಿ, ಆಮೇಲೆ ಲಾಸ್ಟಿಗೆ ಒಂದು 2 ಸ್ಕೂಪ್ ಐಸ್ ಕ್ರೀಮ್ ಕೂಡ ಇರುತ್ತೆ. ಆಮೇಲೆ ಲಂಚ್ ಆಯ್ತು. ನಾನು ವರ್ಕ್ ಮಾಡ್ತಂತ ಕಾಲೇಜ್ ಇಲ್ಲೇ ಹತ್ರ ಇದೆ, ಹಾಗಾಗಿ ಅವರು ನನಗೆ ಕಾಲ್ ಮಾಡಿ ಹೇಳಿದೆ, ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ ಲಂಚ್ ಒಟ್ಟಿಗೆ ಮಾಡೋಣ ಅಂತ ಹೇಳಿ. ಬಟ್ ಅವರಿಗೆ ಬಿಸಿ ಇರೋದ್ರಿಂದ ಅವ್ರು ಹೇಳಿದ್ರು, ನೀನೇ ಬಾ, ನಾವಿಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಎನಿ ನಾನೇ ಹೋದೆ. ಹೇಗೂ ಐ ಥಿಂಕ್ ಆಫ್ಟರ್ 2.5 years ನಾನು ಅವರನ್ನು ಮೀಟ್ ಮಾಡ್ತಾ ಇದ್ದೀನಿ. ತುಂಬಾನೇ ಖುಷಿ ಆಯ್ತು. ಆ ಟೈಮಲ್ಲಿ ಅವರು ಲಂಚ್ ಮಾಡ್ತಾ ಇದ್ರು. ಸೊ ಆಮೇಲೆ ಅಲ್ಲಿಂದ ವಾಪಸ್ ಮತ್ತೆ ಶಾಪಿಂಗ್ಗೆ ನಾನ್ ಮತ್ತೆ ಮಗ ಹೊರಟ್ವಿ. ಊಟ ಅವ್ನು ಕರೆಕ್ಟ್ ಆಗಿ ಮಾಡಿಲ್ಲ. ನಂಗೊತ್ತು ಒಂದು 3 o'clock ಆದ್ಮೇಲೆ ತುಂಬಾ ಕಿರಿಕಿರಿ ಮಾಡ್ತಾನೆ. ಸೊ ಸ್ವಲ್ಪ ಶಾಪಿಂಗ್ ಮಾಡ್ಬೋದು ಅಷ್ಟೇ. 350ಯಾ? ನೆಕ್ಸ್ಟ್ ಡೇ ಊರಿಗೆ ಹೊರಡ್ಬೇಕಾಗುತ್ತೆ, ಹಾಗಾಗಿ ನನಗೆ ಇವತ್ತೇ ಶಾಪಿಂಗ್ ಮಾಡ್ಬೇಕು ಅಂತ ಹಸ್ಬೆಂಡಿಗೆ ಹೇಳಿದ್ದೆ. ಹಾಗಾಗಿ ನೋಡ್ತಾ ಇದ್ವಿ. ಅಷ್ಟೊಂದು ಇಷ್ಟ ಆಗಿಲ್ಲ. 350 ಅಂತ ಹೇಳಿದ್ರೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬ್ಯಾಗ್ಸ್ ಎಲ್ಲ ಇಟ್ಟಿದ್ರು. ನನ್ಗೆ ಪ್ರಿಂಟ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಕೆಲವೊಂದು ಪ್ರಿಂಟ್ಸ್ ಇಟ್ಟಿದ್ರು. ಸೊ ಆ ಪ್ರಿಂಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಎಲ್ಲ 100 ಅಲ್ಲ? ಒಂದೊಂದು ಬ್ಯಾಗ್ ಓನ್ಲಿ 100 ಅಂತ ಹೇಳಿದ್ರು. ಸೊ ಚೆನ್ನಾಗಿತ್ತು. ಒಂದು ಬ್ಯಾಗ್ ತಗೊಂಡೆ. ಆಮೇಲೆ ಮುಂದೆ ಹೋಗ್ತಾ ಇದ್ದ ಮಗನಿಗೆ ಸ್ಕೂಲ್ ಬ್ಯಾಗ್ ತಗೊಬೇಕಿತ್ತು. 350 ಬ್ಯಾಗ್ಸ್ ಕೊರ್ಕನಿಕ್ ಒಂದು ಸ್ಕೂಲ್ ಬ್ಯಾಗ್ ಏನ್ಗ ಬಲ, ಸ್ಕೂಲ್ ಬ್ಯಾಗ್ ಏನು ಬಲ, ಸ್ಕೂಲ್ ಬ್ಯಾಗ್ ಬೋರ್ಡ್ಗೆ ಸ್ಕೂಲ್ ಬ್ಯಾಗ್ ಬ್ಯಾಗ್ ತಗೊಳ್ಳಿಕ್ಕೆ ಅಂತ ಬಂದ್ವಿ. ಡಿಫ್ರೆಂಟ್ ಆಗಿತ್ತು ಡಿಸೈನ್ಸ್ ಎಲ್ಲ. ಸೊ ಇಲ್ಲೇ ತಗೊಳ್ಳುವ ಅಂತ ಇಲ್ಲೇ ಬಂದ್ವಿ. ಇನ್ನು ಮಗನ ತರಲೆ ಶುರು ಆಯ್ತು. ಅವನಿಗೆ ತುಂಬಾ ಹೊತ್ತಾಯ್ತು ಸೆಲೆಕ್ಟ್ ಮಾಡ್ಬೇಕಾದ್ರೆ. ಇನ್ನು ನಾನೊಂದು ತಗೊಂಡ್ರೆ ಅವನಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವನನ್ನೇ ಚೂಸ್ ಮಾಡೋದಕ್ಕೆ ಹೇಳಿದೆ. ಮಕ್ಳಂದ್ರೆ ಹಾಗೇನೆ, ಅದು ಇಷ್ಟ ಯಾವ್ದು ಅಂತಾನೆ ಹೇಳಕ್ಕಾಗಲ್ಲ. ಎಲ್ಲ ನೋಡ್ಬಿಟ್ಟು ಯಾವ್ದೋ ಒಂದು ಬ್ಯಾಗ್ ಮತ್ತೊಂದು ಲಂಚ್ ಬ್ಯಾಗ್ ತಗೊಂಡೆ. ಸೊ ಆಲ್ರೆಡಿ ಲಂಚ್ ಬ್ಯಾಗ್ 2 ಇದೆ ಮನೆಯಲ್ಲಿ, ಆದ್ರೂ ಮತ್ತೊಂದು ಲಂಚ್ ಬ್ಯಾಗ್ ತಗೊಂಡಿದ್ದಾನೆ. ಪರವಾಗಿಲ್ಲ, ಇಲ್ಲಿ ಕಾಸ್ಟ್ ಕೂಡ ಕಡಿಮೆನೇ ಇದೆ. ಇಲ್ಲಿ ತಗೊಳ್ಬಹುದು, ಚೆನ್ನಾಗಿದೆ. ನಾವು ಫಸ್ಟ್ ಬಂದಾಗಲೇ ಇಲ್ಲಿ ಬ್ಯಾಗ್ ಶಾಪ್ ಸಿಗುತ್ತೆ. ಮುಂದೆ ನಡೀತಾ ಹೋದ್ವಿ. ಹೇಗಿದೆ ಡ್ರೆಸ್ಸಸ್ ನೋಡೋಣ ಅಂತ ಹೇಳಿ. ಆಮೇಲೆ ನಾನು ಈ ಕಡೆ ಡ್ರೆಸ್ ನೋಡ್ಬೇಕಾದ್ರೆ ಪ್ಲಾಜೋಸ್ ಬೇಕಿತ್ತು. ಪ್ಲಾಜೋಸ್ ನಾನು ಜಾಸ್ತಿ ವೇರ್ ಮಾಡ್ತೀನಿ, ಮನೆಯಲ್ಲಿ ಹಾಕೋದಕ್ಕೂ ಆಗುತ್ತೆ ಅಂತ ಹೇಳಿ ಪ್ಲಾಜೋಸ್ 200 rupeesಗೆ ಅಂತ ಹೇಳಿದ್ರು. ಸೊ ಅದು ತಗೊಂಡೆ. ಆಮೇಲೆ ಎಷ್ಟಿದು ಪ್ಲಾಜೋಸ್ ಎಲ್ಲ ಇದೆಯಾ? ಪ್ಲಾಜೋ ನಾನು ಇಲ್ಲಿ ಬಿಸಿ ಆಗಿದ್ರೆ ನನ್ನ ಮಗ ಪಕ್ಕದಲ್ಲಿರೋ ಟಾಯ್ ಶಾಪಿಗೆ ಹೋಗಿದ್ದಾನೆ. ಅಲ್ಲಿ ಅವನದೇ ಆದಂತ ಟಾಯ್ಸ್ ಬೇಕು ಅಂತ ಹಠ ಹಿಡಿತಾ ಇದ್ದ. ಆಮೇಲೆ ಹೇಗೋ ಈ ಕಡೆ ಕರ್ಕೊಂಡ್ ಬಂದೆ. 200 ಪ್ಲಾಜೋ. ಅಮ್ಮ ಓಕೆನಾ? ಕಾಸು ಏರ್ಕೊರ್ಪೇರು, ಕಾಸು ಏರ್ಕೊರ್ಪೇರು ಕಂದ. ಪಕ್ಕದಲ್ಲಿ ಹಳೆಯ ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲಿನೂ ಸ್ಟ್ರೀಟ್ ಅಲ್ಲಿ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ನನ್ಗೆ ನೈಟ್ ವೇರ್ ಡ್ರೆಸ್ ಈ ಸೆಟ್ಟಿಗೆ 500 ಅಂತ ಹೇಳಿದ್ರು. 3 pieces 500, ಸಿಂಗಲ್ 200. ಸೊ ನಂಗೆ ಬೇಡ ಅಂತ ಅನಿಸ್ತು, ಬಂದೆ. ಆಮೇಲೆ ಪಕ್ಕದಲ್ಲೇ ಪ್ಲಾಜೋಸ್ ಚೆನ್ನಾಗಿತ್ತು. ಐ ಥಿಂಕ್ 350ಗೇನು ಪ್ಲಾಜೋಸ್ ತಗೊಂಡೆ, ಬ್ಲ್ಯಾಕ್ ಅಂಡ್ ವೈಟ್. ಆಮೇಲೆ ವೆಸ್ಟರ್ನ್ ಡ್ರೆಸ್ಸಸ್ ಬೇರೆ ಇತ್ತು. ಆಮೇಲೆ ತುಂಬಾನೇ ಶಾಪ್ ಹೋದೆ, ಯಾವ್ದು ಇಷ್ಟ ಆಗಿಲ್ಲ. ಸೊ ಈ ಶಾಪ್ ಬಂದಾಗ, ಸೊ ಇಲ್ಲಿ ಸೆಟ್ಗೆ ಪರವಾಗಿಲ್ಲ 750 800 ಹಂಗೆ
ಕಾಟನ್ ಸೆಟ್ ಚೆನ್ನಾಗಿದೆ. ಸೊ ಅದನ್ನ ತಗೊಂಡೆ. ಮಗ ಹಠ ಹಿಡಿತಾ ಇದ್ದ. 750 ಸೆಟ್. ಇದೆಷ್ಟು ಸೆಟ್ ಅಲ್ಲ ಇದು 750ಯಾ? ಸೊ ಇಷ್ಟು ಶಾಪಿಂಗ್ ಮಾಡ್ಬೇಕಾದ್ರೆ ಅವ್ನಿಗೆ ತುಂಬಾನೇ ಇರಿಟೇಟ್ ಆಗ್ತಿತ್ತು. ಫ್ಯಾನ್ಸಿ ಟಾಪ್ ಯೂಟ್ಯೂಬ್ size ma'am XL ಮಾಮ ಜೋರುಲ್ಲೇರಿ ಪಂಡೆತ XL 2 lines ma'am. ಹೌ ಮಚ್? 350 fix it 350 price. Okay, do you have the same design in this? all the different patterns. In XL only these 2 lines. ಏನೇನೋ ಪೋಖ್ರಿ ಮಾಡ್ತಾ ಇದ್ದ. ಬಟ್ ಸಮ್ಹೌ ನಾನು ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಆಮೇಲೆ ಹಾಗೆ ಮುಂದೆ ಬರಬೇಕಾದ್ರೆ ಈ ಚಿಲಂಕರಿ ಕುರ್ತಾ ಎಲ್ಲ ಸೇಲ್ ಮಾಡ್ತಿದ್ರು. ಐ ಥಿಂಕ್ 350 ರುಪೀಸಿಗೆ ತುಂಬಾನೇ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಅದಕ್ಕೆ ನಾನು ಈ ಕುರ್ತಾ ತಗೊಂಡೆ. ಅದಕ್ಕೆ ವೈಟ್ ಇದು ಪ್ಲಾಜೋ ಮೊದಲೇ ತಗೊಂಡಿದ್ದೆ, ಸೊ ಅದು ಮ್ಯಾಚ್ ಆಗುತ್ತೆ ಅಂತೇಳಿ ತಗೊಂಡೆ. ಆಮೇಲೆ ಪಕ್ಕದಲ್ಲಿ ಸ್ವಲ್ಪ ಮುಂದೆ ನಡ್ಕೊಂಡು ಬರಬೇಕಾದ್ರೆ ಎಕ್ಸಿಟ್ ಹತ್ರ ಈ ಬುಕ್ಸ್ ಎಲ್ಲ ಸೇಲ್ ಮಾಡ್ತಿದ್ರು, ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಬುಕ್ಸ್ ಇತ್ತು ಇಲ್ಲಿ. ಸೊ ಮಗನಿಗೆ ಮಾರಲ್ ಸ್ಟೋರೀಸ್ ಒಂದು ಬುಕ್ ತಗೊಂಡು ಆಮೇಲೆ ಸ್ಟಿಕರ್ ಆಕ್ಟಿವಿಟೀಸ್ ಬುಕ್ ಎಲ್ಲ ತಗೊಂಡು ಬಂದ್ವಿ. ಪರವಾಗಿಲ್ಲ, ಇಟ್ ಈಸ್ ಓಕೆ. ಪ್ರೈಸ್ ಏನು ಜಾಸ್ತಿ ಏನು ಇರ್ಲಿಲ್ಲ. ಶಾಪಿಂಗ್ ಏನೋ ಆಯ್ತು. ಇನ್ನು ಆಮೇಲೆ ಜಯನಗರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ದೇಸಿ ಮಸಾಲಾ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ಬಂದೆ. ಅಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡ್ದೆ, ತುಂಬಾನೇ ಸುಸ್ತಾಗಿತ್ತು. ಆಮೇಲೆ BMTC ಬಸ್ ಅಲ್ಲಿ ಇಬ್ರು ಹೊರಟ್ವಿ. ಮನಸ್ಸಿಗೆ ಬೇಜಾರಾದಾಗ ಅಟ್ಲೀಸ್ಟ್ ವಿಂಡೋ ಶಾಪಿಂಗ್ ಆದ್ರೂ ಮಾಡ್ಬೇಕು. ಸುಮ್ನೆ ಮನೆಯಲ್ಲಿ ಕುತ್ಕೊಂಡು ಟೆನ್ಷನ್ ಮಾಡೋದಕ್ಕಿಂತ, ಎಷ್ಟೋ ಜನ ಹಾಗೆ ಮಾಡ್ತಾರೆ, ಸುಮ್ನೆ ಮನೇಲಿ ಇರ್ತಾರೆ, ಎಲ್ಲೂ ಹೋಗಲ್ಲ, ಟೆನ್ಷನ್ ಮಾಡ್ಕೋತಾರೆ, ಅದು ಕೆಲ್ಸ ಇದು ಕೆಲ್ಸ. ಅಟ್ಲೀಸ್ಟ್ ನಿಮ್ಗೆ ನೀವು ಟೈಮ್ ಕೊಟ್ಟು ಏನಾದ್ರು ಒಂದು ಮಾಡ್ತಾ ಇದ್ರೆ ನಿಮ್ ಮನ್ಸು ಕೂಡ ಅಷ್ಟೇ ಫ್ರೀ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಮಾಲಿಗೆ ಹೋದ್ವಿ, ನಾನು ಹಸ್ಬೆಂಡ್ ಮತ್ತೆ ಮಗ. ಸೊ ಅಲ್ಲಿ ಕನಕಪುರ ರೋಡ್ ಅಲ್ಲಿರುವಂತಹ ಫೋರಂ ಸೌತ್ ಮಾಲ್ ಅಂತ ಇದೆ, ಹೊಸದಾಗಿರೋದು. ಅದು ಚೆನ್ನಾಗಿತ್ತು. ಅಲ್ಲಿ ಮಕ್ಳಿಗೆಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಅಲ್ಲಿ ಹೋಗಿ ಆಟ ಆಡಿಸಿ ಮತ್ತೆ ವಾಪಸ್ ನೈಟ್ ಊರಿಗೆ ಹೊರಟ್ವಿ.